ಎಲ್ಲರಿಗೂ ನಮಸ್ಕಾರ. ನೆನ್ನೆ ನೋಡಿರ್ತೀರ ಸ್ಯಾಟರ್ಡೆ ಬಿಗ್ ಬಾಸ್ ಹೆಂಗೆ ನಡೀತು, ಹೆಂಗೆ ನಡೆಸ್ಕೊಟ್ರು ಸುದೀಪ್ ಸರು, ಯಾರ್ಯಾರಿಗೆ ಏನೇನು ಕೊಟ್ಟರು ಅಂತ. ಆ್ಯಕ್ಚುಲಿ ಧ್ರುವಂತ ಕೊಡಬಾರ್ದಾಗಿತ್ತು, ಅದು ಗಿಲ್ಲಿಗೆ ಸೇರಬೇಕಾಗಿತ್ತು. ಯಾಕೆಂದರೆ ಗಿಲ್ಲಿ ಕಪ್ ಬಂದೇ ಬರುತ್ತೆ, ಅದಕ್ಕೋಸ್ಕರ ಇವೆಲ್ಲ ಚಿಲ್ಲರೆಗಳೆಲ್ಲ ಇವ್ರು ಕೊಡ್ತಾಯಿದ್ದಾರೆ. ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಕಪ್ಪು ಅವ್ರಿಗೇನೆ, ಗಿಲ್ಲಿಗೇನೆ ಸಿಗೋದು. ಇವರಿಗೆಲ್ಲ ಸಣ್ಣ ಪುಟ್ಟ ಕೊಟ್ಟು ಸಮಾಧಾನ ಮಾಡ್ತಿದ್ದಾರೆ. ಯಾಕಂದರೆ ಅವ್ರ ಕ್ಯಾರೆಕ್ಟರ್ಗಳೆಲ್ಲ ಆಚೆ ಹಾಳಾಗಿದೆ. ಆಮೇಲೆ ಅವ್ರನ್ನ ಸ್ವಲ್ಪ ಸರಿ ಮಾಡಿ ಕಳಿಸ್ಬೇಕು. ಯಾಕಂದರೆ ಸುದೀಪ್ ಸರ್ ಹೇಳ್ತಿರ್ತಾರಲ್ಲ ಅವಾಗವಾಗ, ಜವಾಬ್ದಾರಿ ನಮ್ಮದು ಜವಾಬ್ದಾರಿ ನಮ್ಮದು ಅಂತ. ಇದನ್ಯಾಕೆ ಮುಂದೆ ಇಟ್ಕೊಂಡು ನೋಡ್ತಾಯಿದ್ದೀರಾ? ಇದು ನಾನೇ ಮಾಡಿರೋದು. ನಮ್ಮ ಮಿಸಸ್ ಊರಿಗೆ ಹೋಗೋರೆ, ಮಿಸಸ್ ಇಲ್ದಾಗ ಮಾಡ್ಕೊತೀನೋ ಮಜಾನೇ ಬೇರೆ. ನಮ್ಗೆ ಹೆಂಗೆ ಬೇಕು ಹಂಗೆ. ಪಾತ್ರೆ ತೊಳೆಯೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಮಾಡಿರೋದಲ್ಲೇ ಹಂಗೆ ಉಡಾಯಿಸ್ತಾ ಇದ್ದೀನಿ. ಸೂಪರಾಗಿದೆ. ನಮಗೆ ನಾವೇ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಆಮೇಲೆ ಅಶ್ವಿನಿಯವರು ಸೀಸನ್ ಫುಲ್ಲು ಬರೀ ಕಚಡ ಮಾತುಗಳೇ ಮಾತಾಡಿರೋದು, ಒಂದು ಒಳ್ಳೆ ಮಾತು ಮಾತಾಡಿಲ್ಲ. ಆಮೇಲೆ ಯಾರ ಹತ್ರ ನಾವು ಮಾತಾಡ್ತಿದ್ದಾರೆ ಅಂದರೆ ಅದು ನಾಟಕ, ಪಕ್ಕ ನಾಟಕ. ಅವ್ರು ನೋಡಿದ್ರೆ ನಾಟಕ ಅಂತ ಗೊತ್ತಾಗ್ಬಿಡುತ್ತೆ. ಆದರೆ ಹೊರಗಡೆ ಅವರು ಹೋರಾಟಗಾರ್ತಾ ಇದು ಅಂತ ಓಡಾಡ್ತಿದ್ದಾರಲ್ಲ, ಅದಕ್ಕೆ ತುಂಬ ನೆಗೆಟಿವ್ ಆಗಿತ್ತು. ಅವ್ರನ್ನ ಹೆಂಗನ ಮಾಡಿ ಪಾಸಿಟಿವ್ ಮಾಡೋಣ ಅನ್ನೋ ಪ್ರಯತ್ನ ಬಿಟ್ಟರೆ ಇನ್ನೇನು ಸುದೀಪ್ ಸರ್ ಬೇಕಂತ ಇವ್ರಿಗೆ ನಾಪ್ಕೊಳ್ಬೇಕಂತ ಕೊಡ್ತಾ ಇಲ್ಲ. ಆದರೆ ಅದು ಬಿಗ್ ಬಾಸ್ ಕಡೆಯಿಂದ ಅದು ಪ್ರಾಮಿಸ್ ಮಾಡಿರ್ತಾರೆ ಈ ಸೀಸನಿಂದ ಅನಿಸುತ್ತೆ. ಯಾರಿಗಾನ ಬೇಡ ಆದರೆ ಇವರೇ ರೆಡಿ ಮಾಡೋಕ್ಕೆ ಹೋಗೋದು ಅನ್ನೋ ಥರ. ಸೊ ಅದಕ್ಕೆ ಇರಬೇಕು ಅಂತ ನನ್ನ ಡೌಟು, ಬೇರೇನಿಲ್ಲ. ಆಯಿತಾ? ಆಮೇಲೆ ಗಿಲ್ಲಿ ಗೆದ್ದೇ ಗೆಲ್ತೇನೆ. ಗಿಲ್ಲಿ ಅಭಿಮಾನಿಗಳಿಗೆ ಇವರು ಬೆದರಿಕೆ ಆಗ್ತಿದ್ದಾರೆ ಅಷ್ಟೇ, ಇಂಡೈರೆಕ್ಟಾಗಿ ಎದುರಿಸೋದಷ್ಟೇ. ಯಾಕಂದರೆ ನೋಡಲಿ, ಇಲ್ಲಾಂದರೆ ಗಿಲ್ಲಿ ಗೆಲ್ತಾನೆ ಬಿಡು ಅಂತ ಸುಮ್ಮನೆ ಆಗಿಬಿಡ್ತಾರೆ. ಹೈಪ್ ಇರಬೇಕನ್ನೋ ಕಾರಣಕ್ಕೋಸ್ಕರ ಈ ಥರ ಮಾಡ್ತಿದ್ದಾರೆ. ಬಿಟ್ಟರೆ ಬೇರೆ ಏನಿಲ್ಲ. ಏನು ಟೆನ್ಷನ್ ಆಗಿಬಿಟ್ಟು ಗಿಲ್ಲಿ ಗೆದ್ದೇ ಗೆಲ್ತಾನೆ. ಆಯಿತಾ?